ಸಂಪುಟ ಸರ್ಕಸ್ ಮುಂದಿನ ವಾರ ಕ್ಯಾಬಿನೆಟ್ ವಿಸ್ತರಣೆ ಫಿಕ್ಸ್. ನಿನ್ನೆಯಿಂದ ವರಿಷ್ಠರ ಜೊತೆ ಮೀಟಿಂಗ್ ಮಾಡಿದ್ದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಸುರ್ಜೇವಾಲಾ ಜೊತೆ ಚರ್ಚಿಸಿ ಬೆಂಗಳೂರಿಗೆ ಸಿದ್ದರಾಮಯ್ಯ ವಾಪಸ್ ಬಂದಿದ್ದಾರೆ. ಇವತ್ತು ಸಾಯಂಕಾಲ ಸಿಎಂ ಡಿಕೆ ಶಿವಕುಮಾರ್ ಕೂಡ ಬೆಂಗಳೂರಿಗೆ ಬಂದಿಳಿತಾರೆ. ಮಧ್ಯಾಹ್ನ 1 ಗಂಟೆ ಸುರ್ಜೇವಾಲಾ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ರು. ಎಐಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಜೊತೆ ಸಿಎಂ ಡಿಕೆಶಿ ಸಭೆ ನಡೆಸಿದರು. ರಾಹುಲ್ ಗಾಂಧಿ ಸೂಚನೆ ಆಧರಿಸಿ ಸಂಭಾವ್ಯ ಸಚಿವರ ಪಟ್ಟಿ ಸಿದ್ಧ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಹೋದ ಮೇಲೆ ಅಂತಿಮ ಮುದ್ರೆ ಬೀಳುತ್ತೆ. ಶುಕ್ರವಾರ ಅಥವಾ ಶನಿವಾರ ದೆಹಲಿಗೆ ವಾಪಸ್ ಹೋಗ್ತಾರೆ. ಅಂದ್ರೆ ಮುಂದಿನ ಶುಕ್ರವಾರ ಅಥವಾ ಶನಿವಾರ. ಮುಂಗಾರು ಅಧಿವೇಶನಕ್ಕೆ ಮುಂಚೆನೆ ಸಂಪುಟ ವಿಸ್ತರಣೆ ಗ್ಯಾರಂಟಿ. ಖರ್ಗೆ ರಾಹುಲ್ ಜೊತೆ ಚರ್ಚೆಗೆ ಮತ್ತೆ ರಾಜ್ಯದ ನಾಯಕರಿಗೆ ಬುಲಾವ್ ಬರೋ ಸಾಧ್ಯತೆ ಇದೆ. ಅಂತಿಮ ಪಟ್ಟಿ ಫೈನಲ್ ಆದ ಮೇಲೆ, ಲಿಸ್ಟ್ ರೆಡಿ ಆದ ಮೇಲೆ ರಾಹುಲ್ ಖರ್ಗೆ ಜೊತೆ ಚರ್ಚೆಗೆ ಮತ್ತೆ ಬುಲಾವ್ ನೀಡೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರು ಈಗಾಗಲೇ ಚರ್ಚೆ ಮಾಡಿ ವಾಪಸ್ ಬಂದಿದ್ದಾರೆ. ಈ ವಾರವೇ ಫೈನಲ್ ಆಗುತ್ತೆ ಅಂತ 40 ಜನ ಸಂಭಾವ್ಯರು, ಆಕಾಂಕ್ಷಿಗಳು ಕಾಯ್ತಾ ಇದ್ರು. ಆದ್ರೆ ಸಾಧ್ಯ ಆಗಲಿಲ್ಲ. ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿ ಸಿದ್ದರಾಮಯ್ಯ ಅವರು ಈಗಾಗಲೇ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಇವತ್ತು ಸಾಯಂಕಾಲ ಸಿಎಂ ಡಿಕೆ ಶಿವಕುಮಾರ್ ಕೂಡ ವಾಪಸ್ ಬರ್ತಾರೆ. 1 ಗಂಟೆ ಕಾಲ ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿ ಇವತ್ತು ಸಾಯಂಕಾಲ ವಾಪಸ್ ಬರ್ತಾ ಇದ್ದಾರೆ. ಮುಂದಿನ ಶುಕ್ರವಾರ ಅಥವಾ ಶನಿವಾರ ಖರ್ಗೆ ಅವರು ದೆಹಲಿಗೆ ವಾಪಸ್ ಹೋಗ್ತಾರೆ. ತುರ್ತು ಕಾರಣದಿಂದ ಅವರು ಕರ್ನಾಟಕಕ್ಕೆ ಬಂದ್ರು, ಬೆಂಗಳೂರಿಗೆ ವಾಪಸ್ ಬಂದಿದ್ರು. ಈಗ ಮತ್ತೆ ದೆಹಲಿಗೆ ಹೋದ ನಂತರ ಮುಂದಿನ ಪ್ರಕ್ರಿಯೆ. ಅಲ್ಲಿವರೆಗೂ ಆಕಾಂಕ್ಷಿಗಳು ಕಾಯಲೇಬೇಕು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಈ ವಾರ 40 ಜನ ಆಕಾಂಕ್ಷಿಗಳು ಕಾಯ್ತಾ ಇದ್ರು ನಮಗೆ ಸಚಿವ ಸ್ಥಾನ ಅಂತ. ಆದ್ರೆ ಇದು 1 ವಾರ ಪೋಸ್ಟ್ಪೋನ್ ಆಗಿದೆ. ಸಂಪುಟ ಸರ್ಕಸ್ ಮುಂದಿನ ವಾರ ಕ್ಯಾಬಿನೆಟ್ ವಿಸ್ತರಣೆ ಫಿಕ್ಸ್. ನಿನ್ನೆಯಿಂದ ವರಿಷ್ಠರ ಜೊತೆ ಮೀಟಿಂಗ್ ಮಾಡಿದ್ದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಸುರ್ಜೇವಾಲಾ ಜೊತೆ ಚರ್ಚಿಸಿ ಬೆಂಗಳೂರಿಗೆ ಸಿದ್ದರಾಮಯ್ಯ ವಾಪಸ್ ಬಂದಿದ್ದಾರೆ. ಇವತ್ತು ಸಾಯಂಕಾಲ ಸಿಎಂ ಡಿಕೆ ಶಿವಕುಮಾರ್ ಕೂಡ ಬೆಂಗಳೂರಿಗೆ ಬಂದಿಳಿತಾರೆ. ಮಧ್ಯಾಹ್ನ 1 ಗಂಟೆ ಸುರ್ಜೇವಾಲಾ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ರು. ಎಐಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಜೊತೆ ಸಿಎಂ ಡಿಕೆಶಿ ಸಭೆ ನಡೆಸಿದರು. ರಾಹುಲ್ ಗಾಂಧಿ ಸೂಚನೆ ಆಧರಿಸಿ ಸಂಭಾವ್ಯ ಸಚಿವರ ಪಟ್ಟಿ ಸಿದ್ಧ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಹೋದ ಮೇಲೆ ಅಂತಿಮ ಮುದ್ರೆ ಬೀಳುತ್ತೆ. ಶುಕ್ರವಾರ ಅಥವಾ ಶನಿವಾರ ದೆಹಲಿಗೆ ವಾಪಸ್ ಹೋಗ್ತಾರೆ. ಅಂದ್ರೆ ಮುಂದಿನ ಶುಕ್ರವಾರ ಅಥವಾ ಶನಿವಾರ. ಮುಂಗಾರು ಅಧಿವೇಶನಕ್ಕೆ ಮುಂಚೆನೆ ಸಂಪುಟ ವಿಸ್ತರಣೆ ಗ್ಯಾರಂಟಿ. ಖರ್ಗೆ ರಾಹುಲ್ ಜೊತೆ ಚರ್ಚೆಗೆ ಮತ್ತೆ ರಾಜ್ಯದ ನಾಯಕರಿಗೆ ಬುಲಾವ್ ಬರೋ ಸಾಧ್ಯತೆ ಇದೆ. ಅಂತಿಮ ಪಟ್ಟಿ ಫೈನಲ್ ಆದ ಮೇಲೆ, ಲಿಸ್ಟ್ ರೆಡಿ ಆದ ಮೇಲೆ ರಾಹುಲ್ ಖರ್ಗೆ ಜೊತೆ ಚರ್ಚೆಗೆ ಮತ್ತೆ ಬುಲಾವ್ ನೀಡೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರು ಈಗಾಗಲೇ ಚರ್ಚೆ ಮಾಡಿ ವಾಪಸ್ ಬಂದಿದ್ದಾರೆ. ಈ ವಾರವೇ ಫೈನಲ್ ಆಗುತ್ತೆ ಅಂತ 40 ಜನ ಸಂಭಾವ್ಯರು, ಆಕಾಂಕ್ಷಿಗಳು ಕಾಯ್ತಾ ಇದ್ರು. ಆದ್ರೆ ಸಾಧ್ಯ ಆಗಲಿಲ್ಲ. ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿ ಸಿದ್ದರಾಮಯ್ಯ ಅವರು ಈಗಾಗಲೇ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಇವತ್ತು ಸಾಯಂಕಾಲ ಸಿಎಂ ಡಿಕೆ ಶಿವಕುಮಾರ್ ಕೂಡ ವಾಪಸ್ ಬರ್ತಾರೆ. 1 ಗಂಟೆ ಕಾಲ ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿ ಇವತ್ತು ಸಾಯಂಕಾಲ ವಾಪಸ್ ಬರ್ತಾ ಇದ್ದಾರೆ. ಮುಂದಿನ ಶುಕ್ರವಾರ ಅಥವಾ ಶನಿವಾರ ಖರ್ಗೆ ಅವರು ದೆಹಲಿಗೆ ವಾಪಸ್ ಹೋಗ್ತಾರೆ. ತುರ್ತು ಕಾರಣದಿಂದ ಅವರು ಕರ್ನಾಟಕಕ್ಕೆ ಬಂದ್ರು, ಬೆಂಗಳೂರಿಗೆ ವಾಪಸ್ ಬಂದಿದ್ರು. ಈಗ ಮತ್ತೆ ದೆಹಲಿಗೆ ಹೋದ ನಂತರ ಮುಂದಿನ ಪ್ರಕ್ರಿಯೆ. ಅಲ್ಲಿವರೆಗೂ ಆಕಾಂಕ್ಷಿಗಳು ಕಾಯಲೇಬೇಕು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಈ ವಾರ 40 ಜನ ಆಕಾಂಕ್ಷಿಗಳು ಕಾಯ್ತಾ ಇದ್ರು ನಮಗೆ ಸಚಿವ ಸ್ಥಾನ ಅಂತ. ಆದ್ರೆ ಇದು 1 ವಾರ ಪೋಸ್ಟ್ಪೋನ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.